2019 ಸಾಲಿನ ಜುಲೈ ತಿಂಗಳ 29ನೇ ತಾರೀಕು ಪೂಜಾ ಸಿಂಗ್ ಡೇ ಅಂತ 32 ವರ್ಷದ ಮಹಿಳೆ ಕೋಲ್ಕತ್ತಾದಿಂದ ಬೆಂಗಳೂರಿಗೆ ವಿಮಾನ ಹತ್ತಿದಳು. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಇಳಿದ ತಕ್ಷಣ ಮೊದಲೇ ಆನ್ಲೈನ್ನಲ್ಲಿ ಬುಕ್ ಮಾಡಿದ್ದ ಟ್ಯಾಕ್ಸಿ ಏರ್ಪೋರ್ಟ್ ಹೊರಗೆ ಸಿಕ್ತು. ಆ ಟ್ಯಾಕ್ಸಿ ಅವಳನ್ನ ಏರ್ಪೋರ್ಟ್ನಿಂದ ಹೋಟೆಲ್ವರೆಗೆ ಕರಕೊಂಡು ಹೋಗಿ ಬಿಟ್ಟಿತು. ಈ ಪೂಜಾ ಸಿಂಗ್ ಡೇ ಮೊದಲು ಮಾಡೆಲಿಂಗ್ ಮಾಡ್ತಿದ್ದಳು. ಆಮೇಲೆ ಮದುವೆ ಆದ ಮೇಲೆ ಕೋಲ್ಕತ್ತಾದಲ್ಲೇ ಗಂಡನ ಜೊತೆ ಇದ್ದಳು. ಅವಳಿಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಬಿಸಿನೆಸ್ ಇತ್ತು. ಅದೇ ಕೆಲಸಕ್ಕೋಸ್ಕರ 2019 ಜುಲೈ 29ನೇ ತಾರೀಕು ಕೋಲ್ಕತ್ತಾದಿಂದ ಬೆಂಗಳೂರಿಗೆ ಬಂದಿದ್ದಳು. ಏರ್ಪೋರ್ಟ್ನಿಂದ ಹೋಟೆಲ್ಗೆ ಟ್ಯಾಕ್ಸಿಯಲ್ಲಿ ಹೋಗ್ತಾ ಇದ್ದಾಗ ಪೂಜಾ ಸಿಂಗ್ ಡೇ ಆ ಡ್ರೈವರ್ ಜೊತೆ ಮಾತಾಡಿದಳು. ಅವನ ಸ್ವಭಾವ ಅವಳಿಗೆ ತುಂಬಾ ಇಷ್ಟ ಆಯ್ತು. 31ನೇ ತಾರೀಕು ಅಂದ್ರೆ 2 ದಿನಗಳ ನಂತರ ಮತ್ತೆ ಹೋಟೆಲ್ನಿಂದ ಏರ್ಪೋರ್ಟ್ಗೆ ಹೋಗಬೇಕು. ಕೋಲ್ಕತ್ತಾಕ್ಕೆ ಫ್ಲೈಟ್ ಇದೆಯಲ್ಲ, ನೀನೇ ಬಂದು ಡ್ರಾಪ್ ಮಾಡು ಅಂತ ಹೇಳಿದಳು. ಸಾಮಾನ್ಯವಾಗಿ ಆನ್ಲೈನ್ ಟ್ಯಾಕ್ಸಿ ಬುಕ್ ಮಾಡಿದ್ರೆ ಡ್ರೈವರ್ ಜೊತೆ ಆಫ್ಲೈನ್ ಒಪ್ಪಂದ ಮಾಡಿಕೊಂಡ್ರೆ ಅವನಿಗೆ ಹೆಚ್ಚು ಲಾಭ ಬರುತ್ತೆ. ಪೂಜಾ ಸಿಂಗ್ ಡೇ ಕೂಡ ಆ ಟ್ಯಾಕ್ಸಿ ಡ್ರೈವರ್ ಜೊತೆ ಆಫ್ಲೈನ್ ಒಪ್ಪಂದ ಮಾಡಿಕೊಂಡಳು. ಒಂದು ವೇಳೆ 200 ರೂಪಾಯಿಗಳಿಗೆ ಆ ದಿನ ಬಂದೇ ಬಿಟ್ಟಿತು. 2019 ಜುಲೈ ತಿಂಗಳ 31ನೇ ತಾರೀಕು ಹೋಟೆಲ್ನಿಂದ ಹೊರಡೋ ಮೊದಲು ಪೂಜಾ ಸಿಂಗ್ ಡೇ ತನ್ನ ಗಂಡನಿಗೆ ಕೋಲ್ಕತ್ತಾದಲ್ಲಿ ಫೋನ್ ಮಾಡಿ, ಹೀಗೆ ಹೋಟೆಲ್ನಿಂದ ಹೊರಡ್ತಿದ್ದೀನಿ, ಮಧ್ಯಾಹ್ನದವರೆಗೆ ಕೋಲ್ಕತ್ತಾ ತಲುಪ್ತೀನಿ ಅಂತ ಹೇಳಿದಳು. ನಂತರ ಟ್ಯಾಕ್ಸಿ ಬಂದಿತು. ಅವಳು ಟ್ಯಾಕ್ಸಿಯಲ್ಲಿ ಕೂತು ಹೋಟೆಲ್ನಿಂದ ಹೊರಟಳು. 2019 ಜುಲೈ 31ನೇ ತಾರೀಕು ಮಧ್ಯಾಹ್ನದವರೆಗೆ ಪೂಜಾ ಸಿಂಗ್ ಡೇ ಕೋಲ್ಕತ್ತಾ ತಲುಪಬೇಕಿತ್ತು. ಆದ್ರೆ ಸಂಜೆ ಆಯ್ತು. ಸಂಜೆಯಿಂದ ರಾತ್ರಿ ಆಯ್ತು. ಪೂಜಾ ಸಿಂಗ್ ಡೇ ಮನೆಗೆ ಬರಲಿಲ್ಲ. ಅವಳ ಗಂಡ ಅವಳ 2 ಮೊಬೈಲ್ಗಳಿಗೆ ನಿರಂತರ ಕಾಲ್ ಮಾಡ್ತಾ ಇದ್ದ. ಆದ್ರೆ 2 ಸ್ವಿಚ್ ಆಫ್ ಅಂತ ತೋರಿಸ್ತಿದ್ದವು. ಇದು ಏನೋ ಅನಾಹುತ ನಡೆದಿದೆ ಅಂತ ಸೂಚನೆ ಕೊಡ್ತಾ ಇತ್ತು. ಪೂಜಾ ಸಿಂಗ್ ಡೇ ಗಂಡ ಅವಳ ಸ್ನೇಹಿತರು ಜೊತೆ ಕೆಲಸ ಮಾಡೋವರು ಎಲ್ಲರಿಗೂ ಫೋನ್ ಮಾಡಿ ಪೂಜಾ ಬಗ್ಗೆ ಕೇಳಿದ. ಆದ್ರೆ ಯಾರಿಗೂ ಏನೂ ಗೊತ್ತಿರಲಿಲ್ಲ. ಅದಕ್ಕೆ ಪೂಜಾ ಗಂಡ ಮಿಸ್ಸಿಂಗ್ ರಿಪೋರ್ಟ್ ಫೈಲ್ ಮಾಡಬೇಕು ಅಂತ ನಿರ್ಧರಿಸಿದ. ಮನೆಯಿಂದ ಪೊಲೀಸ್ ಸ್ಟೇಷನ್ಗೆ ಹೊರಡ್ತಾ ಇದ್ದಾಗ ಅವನ ಮೊಬೈಲ್ಗೆ ಪೂಜಾ ನಂಬರ್ನಿಂದ ಒಂದು ಟೆಕ್ಸ್ಟ್ ಮೆಸೇಜ್ ಬಂತು. ಐ ಯಾಮ್ ಇನ್ ಹೈದರಾಬಾದ್, ಸಮ್ ಇಮರ್ಜೆನ್ಸಿ ನೀಡ್ ಕ್ಯಾಶ್. ಅಂದ್ರೆ ಪೂಜಾ ತನ್ನ ಗಂಡನಿಗೆ ಹೇಳ್ತಾ ಇದ್ದಂಗೆ, ನಾನು ಹೈದರಾಬಾದ್ನಲ್ಲಿ ಇದ್ದೀನಿ, ಸ್ವಲ್ಪ ಹಣ ಬೇಕು ಅಂತ. ನಂತರ ಮತ್ತೊಂದು ಮೆಸೇಜ್, ಐ ನೀಡ್ 5 ಲಕ್ಷಲು ರೈಟ್ ನೋ. ಅಂದ್ರೆ ಈಗಲೇ 5 ಲಕ್ಷ ರೂಪಾಯಿ ಬೇಕು ಅಂತ. ಇಲ್ಲಿವರೆಗೆ ಎಲ್ಲವೂ ಸಾಮಾನ್ಯವಾಗೇ ಕಾಣ್ತಾ ಇತ್ತು. ಪೂಜಾ ಏನೋ ಕೆಲಸಕ್ಕೆ ಹೈದರಾಬಾದ್ ಹೋಗಿರಬಹುದು, ಹಣ ಬೇಕಾಗಿರಬಹುದು ಅಂತ. ಆದ್ರೆ ಪೂಜಾ ಗಂಡ ಗಮನಿಸಿದ, ಈ ಮೆಸೇಜ್ ಕಳಿಸಿದ್ದು ಪೂಜಾ ಅಲ್ಲ, ಬೇರೆ ಯಾರೋ. ಏಕೆಂದ್ರೆ ಪೂಜಾ ಸಿಂಗ್ ಇಂಗ್ಲಿಷ್ ತುಂಬಾ ಚೆನ್ನಾಗಿ ಬರುತ್ತೆ. ಆದ್ರೆ ಈ ಟೆಕ್ಸ್ಟ್ ಮೆಸೇಜ್ನಲ್ಲಿ ಸ್ಪೆಲ್ಲಿಂಗ್ ತಪ್ಪುಗಳು ತುಂಬಾ ಇದ್ದವು. ಅಂದ್ರೆ ಯಾರೋ ಬಂದವರು ಇಂಗ್ಲಿಷ್ನಲ್ಲಿ ಮೆಸೇಜ್ ಮಾಡಿದರು. ಇದರಿಂದ ಪೂಜಾ ಗಂಡನಿಗೆ ಅರ್ಥ ಆಯ್ತು, ಮೊಬೈಲ್ ಬೇರೆ ಯಾರೋ ಕೈಯಲ್ಲಿ ಇದೆ. ಆ ವಿಷಯ ಗೊತ್ತಾಗಿ ಅವನು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೋಲ್ಕತ್ತಾ ಪೊಲೀಸರಿಗೆ ಮಾಹಿತಿ ಕೊಟ್ಟ. ಎಲ್ಲ ವಿವರಗಳನ್ನು ಹೇಳಿದ. ಆದ್ರೆ ಪೊಲೀಸರು ಆಕ್ಷನ್ ತಗೊಳ್ಳಬೇಕಾಗಿದ್ದನ್ನು ಬಿಟ್ಟು, ಬೆಂಗಳೂರು ಪೊಲೀಸರ ಜೊತೆ ಸಂಪರ್ಕ ಮಾಡಬೇಕಾಗಿದ್ದನ್ನು ಬಿಟ್ಟು ಏನೂ ಮಾಡಲಿಲ್ಲ. ರಿಪೋರ್ಟ್ ಫೈಲ್ ಮಾಡಿ, ನೀವು ಮನೆಗೆ ಹೋಗಿ, ನಿಮ್ಮ ಹೆಂಡತಿ ಶೀಘ್ರದಲ್ಲೇ ಹಿಂತಿರುಗುತ್ತಾಳೆ ಅಂತ ಹೇಳಿದರು. ಕೋಲ್ಕತ್ತಾ ಪೊಲೀಸರಿಗೆ ಅನಿಸ್ತಾ ಇತ್ತು, ಪೂಜಾ ಸಿಂಗ್ ರೋದಿದ ಚುರುಕಾದ ಮಹಿಳೆ, ಎಲ್ಲಿಗಾದರೂ ಹೋಗಿರುತ್ತಾಳೆ, ಕೆಲಸ ಮುಗಿದ ಮೇಲೆ ಮನೆಗೆ ಬಂದು ಬಿಡುತ್ತಾಳೆ ಅಂತ. ಇಲ್ಲಿ ಕೋಲ್ಕತ್ತಾ ಪೊಲೀಸರು ಕೇಸ್ ಮೇಲೆ ಯಾವ ಆಕ್ಷನ್ ತಗೊಂಡಿಲ್ಲ. ಆದ್ರೆ ಅಲ್ಲಿ ಬೆಂಗಳೂರು ಏರ್ಪೋರ್ಟ್ ಹತ್ತಿರ ಮರುದಿನ ಅಂದ್ರೆ 2019 ಆಗಸ್ಟ್ ತಿಂಗಳ 1ನೇ ತಾರೀಕು ಒಬ್ಬ ವ್ಯಕ್ತಿ ನೋಡಿದ, ಒಬ್ಬ ಮಹಿಳೆ ಮುಖ ಮೇಲೆ ಬಿದ್ದು ಸ್ಪಂದನೆ ಇಲ್ಲದೆ ಮಲಗಿದ್ದಾಳೆ ಅಂತ. ಹತ್ತಿರ ಹೋಗಿ ನೋಡಿದ್ರೆ ಆ ಮಹಿಳೆ ಸತ್ತಿದ್ದಾಳೆ ಅಂತ ಗೊತ್ತಾಯ್ತು. ಅವಳ ಮುಖವನ್ನು ಏನೋ ದೊಡ್ಡ ವಸ್ತುವಿನಿಂದ ಒತ್ತಿ ನುಚ್ಚು ಮಾಡಿದ್ದರು. ಮುಖ ಗುರುತಿಸೋ ಹಾಗೆ ಇಲ್ಲ. ಈ ಮಹಿಳೆಯ ಶವ ಬೆಂಗಳೂರು ಏರ್ಪೋರ್ಟ್ನಿಂದ 1 ರಿಂದ 1.5 ಕಿಲೋಮೀಟರ್ ದೂರದಲ್ಲಿ ಸಿಕ್ಕಿತು. ಅವರು ಪೊಲೀಸರನ್ನ ಕರೆದರು. ಪೊಲೀಸರು ಬಂದು ಅವಳ ಪಾಕೆಟ್ಗಳನ್ನ ಚೆಕ್ ಮಾಡಿದ್ರೆ ಯಾವ ಗುರುತಿನ ಕಾರ್ಡ್ ಸಿಗಲಿಲ್ಲ, ಮೊಬೈಲ್ ಸಿಗಲಿಲ್ಲ. ಮುಖ ಎಷ್ಟು ದಾರುಣವಾಗಿ ನುಚ್ಚಾಗಿತ್ತು ಅಂದ್ರೆ ಗುರುತಿಸಲಾಗದಷ್ಟು ಆಗಿತ್ತು. ಪೊಲೀಸರು ಶವವನ್ನ ಪೋಸ್ಟ್ಮಾರ್ಟಂಗೆ ಕಳಿಸಿದರು.
ಮೊದಲು ಹತ್ತಿರದ ಠಾಣೆಗಳಲ್ಲಿ ಮಿಸ್ಸಿಂಗ್ ರಿಪೋರ್ಟ್ಗಳನ್ನ ಚೆಕ್ ಮಾಡಿದರು. ಏಕೆಂದ್ರೆ ಕಳೆದ 24ರಿಂದ 48 ಗಂಟೆಗಳಲ್ಲಿ ಯಾರಾದರೂ ಕಾಣೆಯಾಗಿದ್ರೆ ಮಿಸ್ಸಿಂಗ್ ರಿಪೋರ್ಟ್ ಫೈಲ್ ಆಗಿರುತ್ತದಲ್ಲ. ಆದ್ರೆ ಬೆಂಗಳೂರು ಪೊಲೀಸರಿಗೆ ಅಂತ ಯಾವ ಮಾಹಿತಿ ಸಿಗಲಿಲ್ಲ. ಯಾವ ಮಹಿಳೆ ಅಥವಾ ಹುಡುಗಿ ಮಿಸ್ಸಿಂಗ್ ರಿಪೋರ್ಟ್ ಕಾಣಿಸಿಲ್ಲ. ಪೋಸ್ಟ್ಮಾರ್ಟಂನಲ್ಲಿ ತಿಳಿದದ್ದು ಸಾವು 24ರಿಂದ 48 ಗಂಟೆಗಳ ನಡುವೆ ನಡೆದಿದೆ. ಅವಳ ದೇಹದ ಮೇಲೆ 22 ಬಾರಿ ಕತ್ತಿಯಿಂದ ದಾಳಿ ಮಾಡಿ ಮುಖವನ್ನ ದೊಡ್ಡ ಕಲ್ಲಿನಿಂದ ನುಚ್ಚಿ ಗುರುತಿಸದಂತೆ ಮಾಡಿದ್ದರು. ಪೊಲೀಸರು ಕಾಯ್ತಾ ಇದ್ದರು, ಶವವನ್ನ ಕ್ಲೇಮ್ ಮಾಡಿಕೊಳ್ಳಲು ಯಾರಾದರೂ ಬರುತ್ತಾರೋ ಅಂತ. ಆದ್ರೆ ಯಾರೂ ಬರದೇ ಇದ್ದಾಗ ಪೊಲೀಸರು ಅವಳ ಫೋಟೋಗಳು, ಬಟ್ಟೆಯ ಮಾದರಿಗಳು, ಡಿಎನ್ಎ ಮಾದರಿಗಳನ್ನ ಸುರಕ್ಷಿತವಾಗಿ ಇಟ್ಟು ಕಾನೂನು ಪ್ರಕಾರ ಶವಕ್ಕೆ ಅಂತ್ಯಕ್ರಿಯೆ ಮಾಡಿದರು. ಪೊಲೀಸ್ ತಂಡ ಇನ್ನೂ ತನಿಖೆಯಲ್ಲಿ ಮುಳುಗಿತ್ತು. ಈ ಮಹಿಳೆ ಯಾರು, ಅವಳನ್ನ ಯಾರು ಕೊಂದರು ಅಂತ ತನಿಖೆಯಲ್ಲಿ ಪೊಲೀಸರು ಗಮನಿಸಿದರು. ಆ ಮಹಿಳೆ ಧರಿಸಿದ್ದ ಬಟ್ಟೆಗಳು ಬ್ರ್ಯಾಂಡೆಡ್ ಶೋರೂಮ್ನಿಂದ ಖರೀದಿಸಿದ್ದವು. ಆ ಸೀರಿಯಲ್ ನಂಬರ್ ಆಧಾರದ ಮೇಲೆ ಪೊಲೀಸರು ಬೆಂಗಳೂರಿನ ಆ ಶೋರೂಮ್ಗೆ ಹೋಗಿ ಸೀರಿಯಲ್ ನಂಬರ್ ತೋರಿಸಿ ಈ ಬಟ್ಟೆಗಳನ್ನ ಎಲ್ಲಿಂದ ಖರೀದಿಸಿದ್ದಾರೆ ಅಂತ ಚೆಕ್ ಮಾಡಿದರು. ದೊಡ್ಡ ಶೋರೂಮ್ಗಳಲ್ಲಿ ಬಟ್ಟೆ ಖರೀದಿಸಿದಾಗ ಪೂರ್ತಿ ವಿವರಗಳು ದಾಖಲಾಗುತ್ತವಲ್ಲ. ಆ ಶೋರೂಮ್ನಲ್ಲಿ ಶವದ ಬಟ್ಟೆಗಳ ಸೀರಿಯಲ್ ನಂಬರ್ ದಾಖಲೆ ಚೆಕ್ ಮಾಡಿದ್ರೆ ಈ ಬಟ್ಟೆಗಳು ಬೆಂಗಳೂರಿನಿಂದ ಅಲ್ಲ, ಕೋಲ್ಕತ್ತಾದಿಂದ ಖರೀದಿಸಿದ್ದವು ಅಂತ ಗೊತ್ತಾಯಿತು. ಕೋಲ್ಕತ್ತಾ ಶೋರೂಮ್ ವಿಳಾಸ ತಗೊಂಡು ಬೆಂಗಳೂರು ಪೊಲೀಸರು ಕೋಲ್ಕತ್ತಾಕ್ಕೆ ತಲುಪಿದರು. ಆ ಶೋರೂಮ್ಗೆ ಹೋಗಿ ಸೀರಿಯಲ್ ನಂಬರ್ ಹೋಲಿಸಿ ನೋಡಿದ್ರೆ ಈ ಬಟ್ಟೆಗಳನ್ನ ಒಬ್ಬ ಮಹಿಳೆ ಖರೀದಿಸಿದ್ದಾಳೆ ಅಂತ ಅವಳ ವಿವರಗಳನ್ನ ತಗೊಂಡರು. ನಂತರ ಆ ಶೋರೂಮ್ ಹತ್ತಿರದ ಠಾಣೆಗಳಲ್ಲಿ ಮಿಸ್ಸಿಂಗ್ ರಿಪೋರ್ಟ್ಗಳನ್ನ ಚೆಕ್ ಮಾಡಿದ್ರೆ ಕಳೆದ ಕೆಲವು ದಿನಗಳಲ್ಲಿ ಫೈಲ್ ಆದ ರಿಪೋರ್ಟ್ಗಳಲ್ಲಿ ಒಂದು ಹೊಂದಿಕೆಯಾಯಿತು. ಅದು ಪೂಜಾ ಸಿಂಗ್ ಡೇ ಗಂಡ ಫೈಲ್ ಮಾಡಿದ್ದು. ಈ ಮಿಸ್ಸಿಂಗ್ ರಿಪೋರ್ಟ್ ಮಾಹಿತಿ, ಶೋರೂಮ್ ವಿವರಗಳ ಆಧಾರದ ಮೇಲೆ ಪೊಲೀಸರು ಪೂಜಾ ಸಿಂಗ್ ಡೇ ಕುಟುಂಬಕ್ಕೆ ತಲುಪಿದರು. ಶವದ ಫೋಟೋಗಳು, ಬಟ್ಟೆಯ ಫೋಟೋಗಳನ್ನ ತೋರಿಸಿದ್ರೆ ಅವರು ಗುರುತಿಸಿ ಇದು ನಮ್ಮ ಪೂಜಾ ಸಿಂಗ್ ಡೇನೆ ಅಂತ ಹೇಳಿದರು. ಅಂದ್ರೆ ಕೋಲ್ಕತ್ತಾ ಪೊಲೀಸರು ಸರಿಯಾದ ಸಮಯದಲ್ಲಿ ಆಕ್ಷನ್ ತಗೊಂಡು ಬೆಂಗಳೂರು ಪೊಲೀಸರ ಜೊತೆ ಸಂಪರ್ಕ ಮಾಡಿದ್ರೆ ಬಹುಶಃ ಮೊದಲೇ ಗೊತ್ತಾಗಿರುತ್ತಿತ್ತು. ಆದ್ರೆ ಬೆಂಗಳೂರು ಪೊಲೀಸರು ಮಾಡಿದ ತನಿಖೆಯಿಂದಲೇ ಶವದ ಗುರುತು ಆಯಿತು. ಪೂಜಾ ಸಿಂಗ್ ಡೇ ಗಂಡ ಪೊಲೀಸರಿಗೆ ಎಲ್ಲ ವಿವರಗಳನ್ನು ಹೇಳಿದ. ಪೂಜಾ 2019 ಜುಲೈ 29ನೇ ತಾರೀಕು ಕೋಲ್ಕತ್ತಾದಿಂದ ಬೆಂಗಳೂರಿಗೆ ಬಂದಳು. 31ನೇ ತಾರೀಕು ಹಿಂತಿರುಗಬೇಕಿತ್ತು, ಆದ್ರೆ ಬರಲಿಲ್ಲ ಅಂತ. ಆ ಆಧಾರದ ಮೇಲೆ ಬೆಂಗಳೂರು ಪೊಲೀಸರು ಮತ್ತೆ ಬೆಂಗಳೂರಿಗೆ ಬಂದು ಮೊದಲು ಏರ್ಪೋರ್ಟ್ ಸಿಸಿಟಿವಿ ಚೆಕ್ ಮಾಡಿದರು. ಅದರಲ್ಲಿ 29ನೇ ತಾರೀಕು ಪೂಜಾ ಸಿಂಗ್ ಡೇ ಏರ್ಪೋರ್ಟ್ನಿಂದ ಹೊರಗೆ ಬಂದು ಒಂದು ಟ್ಯಾಕ್ಸಿಯಲ್ಲಿ ಹತ್ತುತ್ತಾಳೆ. ಆ ಟ್ಯಾಕ್ಸಿಯನ್ನ ಆನ್ಲೈನ್ ಬುಕ್ ಮಾಡಿದ್ದಳು. ಸಿಸಿಟಿವಿಯಲ್ಲಿ ಆ ಟ್ಯಾಕ್ಸಿ ನಂಬರ್ ಕಾಣ್ತಾ ಇತ್ತು. ಆ ನಂಬರ್ ಪೂಜಾ ಮೊಬೈಲ್ ಮಾಹಿತಿ ಆಧಾರದ ಮೇಲೆ ಪೊಲೀಸರು ತಿಳಿದರು. ಅದು ಗಲಾ ಟ್ಯಾಕ್ಸಿ. ಡ್ರೈವರ್ ವಿವರಗಳನ್ನ ತಗೊಂಡರು. ಆಶ್ಚರ್ಯಕರ ವಿಷಯ ಏನಂದ್ರೆ ಆ ಟ್ಯಾಕ್ಸಿ ಡ್ರೈವರ್ ಪೂಜಾ ಬುಕಿಂಗ್ ನಂತರ ಯಾವ ಬುಕಿಂಗ್ ತಗೊಂಡಿಲ್ಲ. ಅಂದ್ರೆ ಆ ದಿನ ನಂತರ ಅವನು ತನ್ನ ವಾಹನವನ್ನ ಬುಕಿಂಗ್ಗೆ ಹಾಕಲಿಲ್ಲ. ಇದರಿಂದ ಪೊಲೀಸರಿಗೆ ಅನುಮಾನ ಬಂತು, ಪೂಜಾ ಸಿಂಗ್ ಕೊಲೆ ಹಿಂದೆ ಈ ಟ್ಯಾಕ್ಸಿ ಡ್ರೈವರ್ ಇರಬಹುದು ಅಂತ. ಪೊಲೀಸರು ಅವನ ಮೊಬೈಲ್ ಟ್ರ್ಯಾಕ್ ಮಾಡಿ ಬೇಗ ಅರೆಸ್ಟ್ ಮಾಡಿದರು. ಅವನ ಹೆಸರು ಎಚ್ಎಂ ನಾಗೇಶ್, ವಯಸ್ಸು 25ರಿಂದ 26 ವರ್ಷಗಳು. ಪೊಲೀಸರು ಅರೆಸ್ಟ್ ಮಾಡಿ ಪೂಜಾ ಸಿಂಗ್ ಬಗ್ಗೆ ಕೇಳಿದ್ರೆ ಅವನು ಹೇಳಿದ 29ನೇ ತಾರೀಕು ಏರ್ಪೋರ್ಟ್ನಿಂದ ಪೂಜಾಳನ್ನ ತಗೊಂಡು ಹೋಟೆಲ್ನಲ್ಲಿ ಬಿಟ್ಟೆ, ನಂತರ ಅವಳು ಎಲ್ಲಿಗೆ ಹೋದಳು ಗೊತ್ತಿಲ್ಲ ಅಂತ. ಇಲ್ಲಿವರೆಗೆ ಅವನ ಮಾತುಗಳು ದೃಢಪಟ್ಟವು. ಆದ್ರೆ ಪೊಲೀಸರು ಪೂಜಾ ಇದ್ದ ಹೋಟೆಲ್ಗೆ ಹೋಗಿ ಸಿಸಿಟಿವಿ ಚೆಕ್ ಮಾಡಿದರು. ಅದರಲ್ಲಿ ತಿಳಿದದ್ದು 2019 ಜುಲೈ 31ನೇ ತಾರೀಕು ಬೆಳಗ್ಗೆ ಹೋಟೆಲ್ನಿಂದ ಹೊರಗೆ ಬಂದು ಮತ್ತೆ ಅದೇ ಟ್ಯಾಕ್ಸಿಯಲ್ಲಿ ಹತ್ತಿ ಹೋದಳು. ಆದ್ರೆ ಈ ಡ್ರೈವರ್ 31ನೇ ತಾರೀಕು ಪೂಜಾಳನ್ನ ತಗೊಂಡಿಲ್ಲ ಅಂತ ನಿರಾಕರಿಸ್ತಾ ಇದ್ದ. ಇಲ್ಲಿಯೇ ಪೊಲೀಸರಿಗೆ ಅನುಮಾನ ಬಂತು. ಪೊಲೀಸರು ಕಠಿಣವಾಗಿ ವಿಚಾರಣೆ ಮಾಡಿದ್ರೆ ಎಲ್ಲ ಸತ್ಯಗಳು ಹೊರಬಂದವು. ಈ ಎಚ್ಎಂ ನಾಗೇಶ್ ಅಂತ ಟ್ಯಾಕ್ಸಿ ಡ್ರೈವರ್ ಪೊಲೀಸರಿಗೆ ಹೇಳಿದ 2019 ಜುಲೈ 29ನೇ ತಾರೀಕು ಆನ್ಲೈನ್ ಬುಕಿಂಗ್ ಬಂತು. ಪೂಜಾ ಸಿಂಗ್ ಡೇ ಟ್ಯಾಕ್ಸಿಯಲ್ಲಿ ಏರ್ಪೋರ್ಟ್ನಿಂದ ಹೋಟೆಲ್ವರೆಗೆ ಬಂದಳು. ಆ ಸಮಯದಲ್ಲಿ ಅವನು ಗಮನಿಸಿದ, ಪೂಜಾ ಬಳಿ 2 ಮೊಬೈಲ್ಗಳಿವೆ, ಒಂದು ಆಪಲ್ ಮತ್ತೊಂದು ಸ್ಯಾಮ್ಸಂಗ್.
ದುಬಾರಿ ಬಟ್ಟೆಗಳು ಧರಿಸಿದ್ದಾಳೆ. ಫೋನ್ನಲ್ಲಿ ಯಾರೋ ಜೊತೆ ಮಾತಾಡ್ತಾ ಇದ್ದಾಳೆ. ಇದೆಲ್ಲ ನೋಡಿ ನಾಗೇಶ್ಗೆ ಅನಿಸ್ತು, ಈ ಮಹಿಳೆ ತುಂಬಾ ಶ್ರೀಮಂತಿ, ಪರ್ಸಿದೆ, ಪರ್ಸ್ನಲ್ಲಿ ಬೋಲ್ಡ್ ಡಬ್ಬು ಇರಬಹುದು, 2 ಮೊಬೈಲ್ಗಳಿವೆಯಲ್ಲ, ATM, ಕ್ರೆಡಿಟ್ ಕಾರ್ಡ್ಗಳು ಇರುತ್ತವೆ ಅಂತ. ಇದರಿಂದ ನಾಗೇಶ್ ಮನಸ್ಸಿನಲ್ಲಿ ಸ್ವಲ್ಪ ಆಸೆ ಶುರು ಆಯ್ತು. ಆ ಸಮಯದಲ್ಲಿ ಪೂಜಾ ಡೇ ಅವನ ಜೊತೆ ಹೇಳಿದಳು, 31ನೇ ತಾರೀಕು ಮತ್ತೆ ಹೋಟೆಲ್ನಿಂದ ಏರ್ಪೋರ್ಟ್ಗೆ ಹೋಗಬೇಕು. ಆನ್ಲೈನ್ ಬುಕಿಂಗ್ ಮಾಡಲ್ಲ, ಆಫ್ಲೈನ್ ಪೇಮೆಂಟ್ ಮಾಡ್ತೀನಿ, ನೀನೇ ಬಂದು ತಗೊಂಡು ಹೋಗು ಅಂತ. ಇಲ್ಲಿ ನಾಗೇಶ್ ಮನಸ್ಸಿನಲ್ಲಿ ಯೋಚನೆ ಬಂತು, ಹಿಂತಿರುಗಿ ಹೋಗೋ ಬುಕಿಂಗ್ ಆನ್ಲೈನ್ ಅಲ್ಲವಲ್ಲ, ಯಾವ ರೆಕಾರ್ಡ್ ಇರುವುದಿಲ್ಲ ಅಂತ. ಅಲ್ಲಿಯೇ ನಾಗೇಶ್ ಪೂಜಾ ಸಿಂಗ್ ಡೇಯನ್ನ ದೋಚಬೇಕು ಅಂತ ಯೋಜನೆ ಹಾಕಿದ. 2019 ಜುಲೈ 31ನೇ ತಾರೀಕು ಪೂಜಾಳನ್ನ ತನ್ನ ಟ್ಯಾಕ್ಸಿಯಲ್ಲಿ ಹತ್ತಿಸಿಕೊಂಡ. ಆದ್ರೆ ಈ ಬಾರಿ ವಾಹನದಲ್ಲಿ ಮೊದಲೇ ಒಂದು ಕತ್ತಿ ಇಟ್ಟಿದ್ದ. ಸ್ವಲ್ಪ ದೂರ ಹೋದ ಮೇಲೆ ಒಂದು ಏಕಾಂತ ಪ್ರದೇಶಕ್ಕೆ ಕರಕೊಂಡು ಹೋಗಿ ಕತ್ತಿ ತೋರಿಸಿ ದೋಚಲು ಯತ್ನಿಸಿದ. ಅವಳ 2 ಮೊಬೈಲ್ಗಳನ್ನ ಎಗರಿಸಿಕೊಂಡ. ಕ್ರೆಡಿಟ್ ಕಾರ್ಡ್ಗಳು, ATM ಕಾರ್ಡ್ಗಳನ್ನ ಎಗರಿಸಿಕೊಂಡ. ಅವನಿಗೆ ಅನಿಸ್ತು, ಪರ್ಸ್ನಲ್ಲಿ ಚೆನ್ನಾಗಿ ಹಣ ಸಿಗುತ್ತದೆ ಅಂತ. ಆದ್ರೆ ಅಲ್ಲಿ ನಾಗೇಶ್ಗೆ ನಿರಾಶೆಯೇ ಎದುರಾಯ್ತು. ಪೂಜಾ ಸಿಂಗ್ ಡೇ ಬಳಿ ಹಣವಾಗಿ ಕೇವಲ 500 ರೂಪಾಯಿ ಮಾತ್ರ ಸಿಕ್ಕಿತು. ಆ 500ನ್ನ ನೋಡಿ ನಾಗೇಶ್ ಸಿಟ್ಟಿನಿಂದ ಉರಿಯುತ್ತಾ ಬಂದ. ಏಕೆಂದ್ರೆ ಈ ದೋಚದಲ್ಲಿ ಲಕ್ಷಗಳ ರೂಪಾಯಿ ಸಿಗುತ್ತದೆ ಅಂತ ಆಶಿಸಿದ್ದ. ಇದರಿಂದ ಪೂಜಾ ಸಿಂಗ್ ಜೊತೆ ಕೊಲೆಗಡುಕ ಶುರು ಮಾಡಿದ. ಪೂಜಾ ತನ್ನನ್ನ ತಾನು ಕಾಪಾಡಿಕೊಳ್ಳಲು ಯತ್ನಿಸಿದಳು. ಪದೇ ಪದೇ ಹೇಳಿದಳು, ಪೊಲೀಸರಿಗೆ ರಿಪೋರ್ಟ್ ಮಾಡ್ತೀನಿ, ನಿನ್ನನ್ನ ಜೈಲಿಗೆ ಹಾಕ್ತೀನಿ ಅಂತ. ಇದರಿಂದ ನಾಗೇಶ್ ಹೆದರಿದ. ಇನ್ನು ಪೂಜಾ ಸಿಂಗ್ ಡೇಯನ್ನ ಕೊಂದೇ ಬಿಡಬೇಕು ಅಂತ ಯೋಜನೆ ಹಾಕಿದ. 22 ಬಾರಿ ಕತ್ತಿಯಿಂದ ಅವಳ ಮೇಲೆ ದಾಳಿ ಮಾಡಿದ. ದಾಳಿ ನಂತರ ಏರ್ಪೋರ್ಟ್ನಿಂದ 1.5 ಕಿಲೋಮೀಟರ್ ದೂರದಲ್ಲಿ ಒಂದು ಏಕಾಂತ ಪ್ರದೇಶಕ್ಕೆ ಕರಕೊಂಡು ಹೋಗಿ ದೊಡ್ಡ ಕಲ್ಲಿನಿಂದ ಮುಖದ ಮೇಲೆ ಪದೇ ಪದೇ ಹೊಡೆದು ಮುಖವನ್ನ ಪೂರ್ತಿಯಾಗಿ ಗುರುತಿಸಲಾಗದಂತೆ ಮಾಡಿದ. ನಂತರ ಅವಳ 2 ಮೊಬೈಲ್ಗಳು, ATM, ಕ್ರೆಡಿಟ್ ಕಾರ್ಡ್ಗಳನ್ನ ತಗೊಂಡು ಹೋದ. ಅವನೇ ಪೂಜಾ ಗಂಡನಿಗೆ ಮೆಸೇಜ್ ಮಾಡಿದ, ನಾನು ಹೈದರಾಬಾದ್ನಲ್ಲಿ ಇದ್ದೀನಿ, 5 ಲಕ್ಷ ಬೇಕು ಅಂತ. ಅವನಿಗೆ ಅನಿಸ್ತು, ಗಂಡ ಖಾತೆಯಿಂದ ಹಣ ಕಳಿಸುತ್ತಾನೆ, ATMನಿಂದ ತಗೊಳ್ಳಬಹುದು ಅಂತ. ಪೂಜಾ ATMನಲ್ಲೂ ಹೆಚ್ಚು ಹಣ ಇಲ್ಲವಲ್ಲ. ಹೀಗೆ ಆಸೆಯಿಂದ ನಾಗೇಶ್ ಪೂಜಾ ಸಿಂಗ್ ಡೇಯನ್ನ ಕೊಲೆ ಮಾಡಿದ. ಅವಳ ಶವವನ್ನ ಏರ್ಪೋರ್ಟ್ನಿಂದ 1 ಕಿಲೋಮೀಟರ್ ದೂರದಲ್ಲಿ ಬಿಸಾಡಿ ತಪ್ಪಿಸಿಕೊಂಡು ಹೋದ. ಯಾವ ಬುಕಿಂಗ್ ತಗೊಂಡಿಲ್ಲ. ಈ ಕೇಸ್ನಲ್ಲಿ ಬೆಂಗಳೂರು ಪೊಲೀಸರನ್ನ ಮೆಚ್ಚಬೇಕು. ಏಕೆಂದ್ರೆ ಅನಾಥ ಶವ ಸಿಕ್ಕಿತು. ಗುರುತು ಗೊತ್ತಿಲ್ಲ. ಆದರೂ ಪೂರ್ತಿ ಗಮನದಿಂದ ತನಿಖೆ ಮಾಡಿ ಬಟ್ಟೆಗಳಿಂದ ಶವದ ಗುರುತು ಮಾಡಿ ಕ್ರಿಮಿನಲ್ನು ಹಿಡಿದರು. ಪ್ರತಿ ಪೊಲೀಸ್ ಅಧಿಕಾರಿ ಹೀಗೆ ಗಮನದಿಂದ ಕೆಲಸ ಮಾಡಿದ್ರೆ ಕ್ರೈಮ್ ರೇಟ್ ತುಂಬಾ ಕಡಿಮೆ ಆಗುತ್ತದೆ. ಆದ್ರೆ ಸಾಮಾನ್ಯವಾಗಿ ಪೊಲೀಸರು ಹಾಗೆ ಮಾಡೋದಿಲ್ಲ. ಕ್ರೈಮ್ ನಡೆದ ಮೇಲೆಯೇ ತನಿಖೆಗೆ ಹೋಗ್ತಾರೆ. ನೀವು ಈ ವಿಡಿಯೋ ಪೂರ್ತಿ ನೋಡಿದ್ರೆ ಈ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಖಂಡಿತ ಹೇಳಿ. ಇಂಥ ವಿಡಿಯೋಗಳನ್ನ ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.